ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಹಾವೇರಿ ಜಿಲ್ಲೆಯದ್ದು. ಹಾವೇರಿ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದರೆ ಈ ಸಾಲ ಜಾಸ್ತಿ ತಗೊಂಡ್ಬಿಡ್ತಾರೆ, ಆದರೆ ಕಟ್ಟೋದಕ್ಕಾಗಲ್ಲ. ಕಟ್ಟಲಿಲ್ಲ ಅಂತಂದರೆ ಮನೆ ಮುಂದೆ ಬಂದು ಕಾಟ ಕೊಡ್ತಾರೆ. ಈ ಕಾಟಕ್ಕೆ ಬೇಸತ್ತಂತಹ ಕುಟುಂಬ ಬಂದು ಆತ್ಮಹತ್ಯೆಗೆ ಟ್ರೈ ಮಾಡಿರೋ ಘಟನೆ ನಡೆದಿದೆ. ಇಬ್ಬರು ಮಕ್ಕಳಿಗೆ ವಿಷ ಕೊಟ್ಟು ತಂದೆಯೂ ಕೂಡ ಆತ್ಮಹತ್ಯೆಗೆ ಯತ್ನಪಟ್ಟಿರೋದು ಹಾವೇರಿ ಜಿಲ್ಲೆ ಹಳೇರಿತಿ ಗ್ರಾಮದಲ್ಲಿ ಆಗಿರೋ ಘಟನೆ ಇದು. 47 ವರ್ಷದ ತಂದೆ ನಾಗೇಶ್, 10 ವರ್ಷದ ಮಗ ಆಕಾಶ್, 8 ವರ್ಷದ ಮಗಳು ವೈಷ್ಣವಿ. ಊರ ಹೊರಗಡೆ ಕರ್ಕೊಂಡೋಗಿ ಮಕ್ಕಳಿಗೆ ವಿಷ ಕೊಟ್ಟಿದ್ದಾನೆ ಅಪ್ಪ. ಕಾರಣ ಏನು? ಸಾಲ ತಗೊಂಡಿದ್ದು. ಅದಕ್ಕಂತಾನೆ ಪತ್ನಿ ಜೊತೆಗೂ ಕೂಡ ಗಲಾಟೆ ಮಾಡ್ಕೊಂಡಿರ್ತಾರೆ ಪತಿ ನಾಗೇಶ್. ಈಗ ಆತ್ಮಹತ್ಯೆಗೆ ಯತ್ನಿಸಿದ ತಂದೆ ಹಾಗೂ ಇಬ್ಬರು ಮಕ್ಕಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗುತ್ತಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಪ್ರಕರಣ ಇದು. ನೋಡಿ, ಗಮನಿಸ್ತಾ ಇದ್ದೀರಿ, ಅಸ್ವಸ್ಥರಾಗಿಬಿಟ್ಟಿದ್ದಾರೆ ಪಾಪ. ಮಕ್ಕಳೇನು ಮಾಡಿದರು? ಸಾಲ ಮಾಡ್ಕೊಂಡಿದ್ದು ಇವರು, ತೀರಿಸಬೇಕಾದಂಥ ಜವಾಬ್ದಾರಿ ಇವ್ರದ್ದು. ಸಮಸ್ಯೆ ಯಾರಿಗೆ ಬರದೆ ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತೆ. ಸಮಸ್ಯೆ ಬಂದಿದೆ ಅಂತೇಳಿ ಪಾಪ ಇನ್ನೂ ಬಾಳಿ ಬದುಕಬೇಕಾದಂಥ ಪುಟ್ಟ ಕಂದಮ್ಮಗೆ ಏನು ಮಾಡಿತ್ತು? ಅದೇ ಆ ಚಿಕ್ಕ ಹೆಣ್ಣು ಮಗು ಏನಾಗಿದೆ ಗೊತ್ತಿಲ್ಲ, ಅಪ್ಪ ಕೊಟ್ಟರು ನಾನು ತಿಂದೆ ಅಂತ ಹೇಳುತ್ತೆ. ಅದು ಕೇಳಿದ್ರೆ ಮಕ್ಕಳಿಗೆ ಅದು ವಿಷ ಅನ್ನೋದು ಗೊತ್ತಿರೋದಿಲ್ಲ. ಅದು ಸ್ವಂತ ತಂದೆನೇ ವಿಷ ಕೊಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ? ಪಾಪ ಮಕ್ಕಳಿಗೇನು ಗೊತ್ತಿರುತ್ತೆ? ನಾವೇನು ಹೇಳ್ಕೊಟ್ಟಿರ್ತೀವಿ, ಯಾರೇ ಏನೇ ಕೊಟ್ಟರು ಈಸ್ಕೋಬಾರ್ದು ಅಂತ ಹೇಳಿರ್ತೀವಿ. ತಂದೆ ಕೊಟ್ಟರೆ ಈಸ್ಕೋಬಾರ್ದು ಅಂತ ಹೇಳಿರ್ತೀವ, ತಾಯಿ ಕೊಟ್ಟರೆ ಈಸ್ಕೋಬಾರ್ದು ಅಂತ ಹೇಳಿರ್ತೀವ, ಅಣ್ಣ ತಂಗಿ ಕೊಟ್ಟರೆ ಈಸ್ಕೋಬಾರ್ದು ಅಂತ ಹೇಳಿರ್ತೀವ. ಇಲ್ಲ, ಏನಕ್ಕೆ ಯಾರಿಗೆ ಗೊತ್ತಿರುತ್ತೆ ತಂದೆನೇ ವಿಷ ಕೊಡ್ತಾನೆ ಅಂತೇಳಿ? ಸಾಲ ಮಾಡ್ಕೊಂಡಿರೋ ತಪ್ಪು ಇವ್ರದ್ದು. ಮಕ್ಕಳೇನು ಮಾಡಿದ್ವು ಮಧ್ಯದಲ್ಲಿ? ನೋಡಿ, ಅಸ್ವಸ್ಥರಾಗಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಥ್ಯಾಂಕ್ ಗಾಡ್ ಅವರಿಬ್ಬರು ಬದುಕಿದ್ದಾರೆ. ಇವ್ರ ಸಂಬಂಧಿಕರು ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಸಾಲ ಮಾಡ್ಯಾನ್ರಿ, ಒಂದು ಮನಿ ಕಟ್ಸ್ಕೊಂಡ್ರಿ, ಒಳ್ಳೆ ಒಂದ್ 2 ಕುರಿ ಮರಿ ತಗೊಂಡಾನ. ಇತ್ತಿತ್ತಾಗ ಒಂದ್ ಸ್ವಲ್ಪ ಕುಡಿಯೋದು ಹೆಚ್ಚಿಗೆ ಮಾಡಿದ. ಒಳ್ಳೆ ಈಗ ಒಂದ್ ಸ್ವಲ್ಪ ಸಾಲ ವಾರ ಕಟ್ಟಿಗೆ ಓದವಲ್ರಿ, ಮತ್ತ ವಾರ ಕಟ್ಟದ ವಾರದಾಗ 6 ದಿನ ಬರೋದೇನು ದೊಡ್ಡ ವಿಷಯ ಅಲ್ರಿ. ಕಟ್ಟಕ್ ನಿಲ್ಲ ಆತ. ಒಟ್ಟು ಸಾಲ ಮಾಡಿ ಇಲ್ರಿ, ಇದು SKS ಧರ್ಮಸ್ಥಳ ಸಂಘ ಅಂತಾರಲ್ರಿ, ಅದ್ರ ಮಾಡ್ಯಾನ್ರಿ. ಅವೆಲ್ಲ ಮತ್ತೆ ವಾರದ ಬಡ್ಡಿ ಅಲ್ರಿ. ಒಟ್ಟು 2.5 3 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಅದಕ್ಕೆ ಹಿಂಗೆ ಮಾಡಿದ್ವಿ. ಮಗಳಿಗೆ ಎಷ್ಟು ವಯಸ್ಸು? ಮಗಳಿಗೆ 6 ವರ್ಷ. ಮಗಳಿಗೆ ಯಾರಿಗೆ? 8 ವರ್ಷ. ಮಗಗ 9 ರೀ. ಈಕಿಗೆ 7 ವರ್ಷ ರೀ. ಈಕಿಗೆ 2 ಕ್ಲಾಸ್ ಹೋಗ್ಕಳ್ರಿ. 6 2 8 ರೀ. 8 ವರ್ಷ. ಮಗ 9 ವರ್ಷ. ಹೆಂಡತಿಗೆ 31. ಗಂಡಗ ಗಂಡು ಒಂದು 45 ಇರ್ಬೇಕು. ಎಲ್ಲಿ ವಿಶಾಲ್ ಕೊಡ್ತೀರಿ? ಇವರು ಹಳೆ ರೀತಿ ನಮ್ಮೂರು ಶಿವಾರ ಹಳೆ ರೀತಿ ನಡು ಕೊಡ್ತಾರೆ. ಎಷ್ಟು ಜನ ಕೊಡ್ತಾರ್ರಿ? 3 ಜನ ರೀ. ಯಾರ್ಯಾರ? ತಂದಿ ಮಗಳು ಮಗ ಸಾಲ ಮಾಡ್ಯಾನ್ರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜನ ಇದ್ದಾರೆ. ವೀರೇಶ್, ಈಗ ಪಾಪ ಚಿಕ್ಕ ಮಕ್ಕಳು ಏನು ಮಾಡಿದ್ವು ಅಂತ, ಈಗ ಸಾಲ ತಗೊಂಡವ್ರು ಇವರು, ತೀರಿಸಬೇಕಾಗಿರೋ ಜವಾಬ್ದಾರಿ ಈತನದ್ದು. ಹೆತ್ತ ತಂದೆನೇ ವಿಷ ಕೊಡ್ತಾನೆ ಮಕ್ಕಳಿಗೆ ಅಂತಂದರೆ ಏನರ್ಥ ಅಂತ? ಅದು ಕೂಡ ಹೆಂಡ್ತಿನ ಬಿಟ್ಟು. ಏನು ಕಾರಣ ಏನು? ಸಾಲಗಾರರ ಕಾಟದಿಂದನೇನಾ ಅಥವಾ ಏನಾದರೂ ಕುಟುಂಬದಲ್ಲಿ ಏನಾದರೂ ವೈಮನಸ್ಸಿತ್ತಾ ಅಂತ? ಖಂಡಿತ ಶರತ್, ಏನಂದ್ರೆ ಸಾಲ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಕುಟುಂಬದ ಇಬ್ಬರ ನಡುವೆ ಪರಸ್ಪರ ಮಧ್ಯೆ ಹೊಂದಾಣಿಕೆ ಇರದೆ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಇವರು ಆ ಕುಟುಂಬದ ನಿರ್ವಹಣೆಗಾಗಿ ಏನು ಸಾಲ ತೆಗೆದುಕೊಂಡಿರ್ತಾರೆ ಬೇರೆ ಬೇರೆ ಕಾರಣಗಳಿಗಾಗಿ. ಆ ಸಾಲವನ್ನ ತೀರಿಸುವ ವಿಚಾರವಾಗಿ ಇಬ್ಬರ ನಡುವೆ ಸಾಕಷ್ಟು ಮನಸ್ತಾಪ ಬರುತ್ತೆ. ಸಾಕಷ್ಟು ವರ್ಷಗಳಿಂದ ಕೂಡ ಸಾಲದ ವಿಚಾರವಾಗಿ ಹೀಗೆ ಗಲಾಟೆಯನ್ನು ಕೂಡ ನಡೀತಾ ಇರ್ತದಂತೆ. ಹೀಗಾಗಿ ಕುಟುಂಬಸ್ಥರು ಮಾಹಿತಿ ನೀಡಿರುವುದು. ಆದ್ರೆ ನಿನ್ನೆ ಏನು ಘಟನೆ ಆಗಿದೆ, ಇಬ್ಬರ ಮಧ್ಯೆ ಸಾಕಷ್ಟು ಪರಸ್ಪರ ಜಗಳ ಆಗಿರೋದ್ರಿಂದ ಏನು ನಾಗೇಶಪ್ಪ ಪೌಡಪ್ಪನಿದ್ದಾರೆ, ತನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡೋಗಿ ಏನು ಒಂದು ಹೊರಗಡೆ ಊರಿನ ಹೊರಗಡೆ ಇರ್ತಕ್ಕಂಥ ಒಂದು ಪಾಳು ಬಿದ್ದ ಜಾಗದಲ್ಲಿ ಮಗನಿಗೆ ಮತ್ತು ತಾನು ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು. ಈ ಘಟನೆ ನಿನ್ನೆ ತಡರಾತ್ರಿ ನಡೆದಿರುವಂತದ್ದು. ಆದ್ರೆ ಒಂದು ವಿಚಾರ ನೋಡ್ತಾ ಹೋದ್ರೆ ಜೀವನ ನಡೆಸೋದಕ್ಕೆ ಸಾಕಷ್ಟು ಬೇರೆ ಬೇರೆ ಆಯಾಮಗಳಿರ್ತವೆ. ಆದ್ರೆ ಸಾಲ ತೆಗೆದುಕೊಂಡಂತ ವಿಚಾರ ಯಾವ ರೀತಿ ಮಟ್ಟಕ್ಕೆ ತಾರ್ಕಕ್ಕೆ ಸೇರುತ್ತೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಪದೇ ಈ ರೀತಿಯಾದಂತಹ
ಘಟನೆಗಳು ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಮರುಕಳಿಸ್ತಾ ಇರೋದ್ರಿಂದ ಈ ಬಗ್ಗೆ ಸರ್ಕಾರ ಒಂದು ವಿಶೇಷವಾದ ತಂಡವನ್ನ ರಚಿಸಿ ಈ ಭಾಗದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ಮಾಡಿ ನಡೆಸಬೇಕಾಗುತ್ತೆ. ಯಾಕಂದ್ರೆ ಕೊಟ್ಟವರ ಕಿರುಗೊಂದ ಈ ರೀತಿ ಆಗ್ತಾ ಇದೆಯಾ ಅಥವಾ ಬೇರೆ ಬೇರೆ ಕಾರಣಗಳಿಂದ ಇದನ್ನ ಈ ರೀತಿಯಾದಂತಹ ಒಂದು ನಂಟರನ್ನ ಬೆಳೆಸ್ತಾ ಇದಾರೆ ಅನ್ನೋದು ಕೂಡ ನಾವು ಈ ಬಗ್ಗೆ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಅದ್ರ ಮೂಲ ಮಾಹಿತಿ ತಿಳಿದಿರೋ ಪ್ರಕಾರ ಇಬ್ಬರ ಸಾಕಷ್ಟು ಸಾಲ ಇತ್ತು, ಇಬ್ಬರ ನಡುವೆ ಸಾಲ ಸೇರಿತ್ತು, ಇತರ ಗಂಡ ಹೆಂಡತಿ ನಡುವೆ ಸಾಕಷ್ಟು ಜಗಳ ಆಗ್ತಿತ್ತು. ಹೀಗಾಗಿ ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ವಿಚಾರ ಕೂಡ ನಡೆದಿತ್ತು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿರುವಂತದ್ದು. ಎಲ್ಲರೂ ಕೂಡ ಸಾವಿನ ದವಡಿಯಿಂದ ಹೊರಗೆ ಬಂದಿದ್ದಾರೆ ಶರತ್. ಆದ್ರೆ ಎಲ್ಲ ಘಟನೆ ನೋಡ್ತಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಇಂತಹ ಪ್ರಕರಣಗಳು ಪದೇ ಬೆಳಕೆ ದಿನನಿತ್ಯ ಪ್ರಕರಣಗಳು ಬೆಳಕೆ ಬರ್ತಾ ಇರೋದು ಮಾತ್ರ ಒಂದು ರೀತಿಯಾದಂತಹ ಒಂದು ಸಂಶಯ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಸಾಲ ವಿಚಾರಕ್ಕಾಗಿ ಈ ಜಿಲ್ಲೆಯಲ್ಲೇ ಇಷ್ಟು ರಾದಂತ ಆಗ್ತಿದೆ ಅನ್ನೋದು ಕೂಡ ಒಂದಿಷ್ಟು ಮನಗಾಣಬೇಕಾಗುತ್ತೆ. ಈ ಬಗ್ಗೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಸಮನ್ವಯ ಯಾವ ರೀತಿ ಸಾರ್ವಜನಿಕರ ನಡುವೆ ಮತ್ತೆ ಫೈನಾನ್ಸ್ ಕಂಪನಿಗಳ ಜೊತೆ ಹೊಂದಾಣಿಕೆ ಮತ್ತೆ ಮಾತುಕತೆ ಹೇಗಿರುತ್ತೆ, ಸಾರ್ವಜನಿಕರ ವಲಯದಲ್ಲಿ ಒಂದು ಸಭೆ ಮಾಡಿ ಅಲ್ಲಿನ ವಿಚಾರಗಳನ್ನ ಸಾರ್ವಜನಿಕರಿಗೆ ಯಾವ ರೀತಿ ತಿಳಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಮನಗಾಣಬೇಕಾಗುತ್ತೆ. ಆದ್ರೆ ಈವರೆಗೂ ಕೂಡ ಅಂತ ಸಭೆ ಸಮಾರಂಭಗಳು ಕೂಡ ಜಿಲ್ಲೆಯಲ್ಲಿ ನಡೆದಿಲ್ಲ. ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸೋದು ಒಂದು ಕಡೆ, ಆದ್ರೆ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ಕೈಗೊಂಡಿತ್ತು ಮತ್ತೆ ಸಾರ್ವಜನಿಕರ ನಡುವೆ ಈ ರೀತಿಯಾದ ಫೈನಾನ್ಸ್ ಕಿರುಕುಳದಿಂದ ಯಾವ ರೀತಿ ಮುಕ್ತಿಗೊಳಿಸಬೇಕು ಮತ್ತೆ ಸಾಲವನ್ನು ಹೇಗೆ ಕಟ್ಟಬೇಕು, ಅವಕಾಶಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋ ವಿಚಾರವನ್ನು ಈವರೆಗೂ ಸಾರ್ವಜನಿಕರಿಗೆ ಮುಟ್ಟಿಲ್ಲ. ಹೀಗಾಗಿ ಇಂತಹ ವಿಚಾರಗಳು ಪದೇ ಒಬ್ಬರಿಂದ ಒಬ್ಬರು ಕಿವಿಗೆ ಮುಟ್ತಾ ಇರೋದ್ರಿಂದ ಎಲ್ಲರೂ ಕೂಡ ಆತ್ಮಹತ್ಯೆ ದಾರಿಯನ್ನ ಹಿಡಿಯುವಂತ ಒಂದು ಸಂದರ್ಭ ಒದಗಿ ಬಂದಿರುತ್ತೆ ಶರತ್. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.